ಗ್ರಾಚಾರವನ್ನ ಗ್ರಾಚಾರ ಅಂದರೆ ಒಂದೊಂದು ಗ್ರಾಮ ಮಾನವನ ಅರ್ಜಿಯನ್ನ ಪ್ರವೇಶ ಮಾಡುವಂತ ಯಾವ ರೀತಿಯಾಗಿ ಒಳಗಾಗುತ್ತಾರೆ, ಯಾವ ರೀತಿಯಾಗಿ ಸುಖದಾಯಕ, ಯಾವ ರೀತಿಯಾಗಿ ಮಂಗಳದಾಯಕ ಎಂಬ ವಿಚಾರವನ್ನ ಹೇಳಬೇಕೆಂಬ ಹಬ್ಬಕ್ಕೆ ಚರ್ಚೆಯಲ್ಲಿ ಹಲವಾರು ವಿಷಯಗಳನ್ನು ಹೋಗಬಹುದು. ಅದರಲ್ಲೂ ಮೊದಲನೇ ಗ್ರಾಮವಿರುವಂತಹ ಸೂರ್ಯದೇವ ಆತನ ಮಹಿಮೆ ಹೇಳ್ತೇವೆ. ಸೂರ್ಯದೇವನೆಂದರೆ ಸಾಮಾನ್ಯನಲ್ಲ, ಕಶ್ಯಪ ಮಹರ್ಷಿಯ ಮಗನಾಗಿದ್ದಾನೆ. ಅಷ್ಟೇ ಅಲ್ಲ, ಕೆಂಪನೆಯ ದಾಟಬಾರದಂತೆ ಕಂಗೊಳಿಸುತ್ತಾನೆ. ಕತ್ತಲಿನಿಂದ ಹಗಲನ್ನುಂಟು ಮಾಡಿ ಸುಶ್ರಾವ್ಯವಾದ ಬೆಳಕನ್ನು ಚೆಲ್ಲುತ್ತಾನೆ. ಆದ್ದರಿಂದ ಯಾರು ಭಕ್ತಿ ಭಾವದಿಂದ ಪುಷ್ಪ ಕವನಕ್ಕೆ ಪೂಜಿಸುತ್ತಾರೋ ಅಂತವರಿಗೆ ಒಲಿದು ವರವನ್ನು ಕೊಡ್ತಾನೆ. ಯಾರು ಅದನ್ನ ನಿಂದಿಸಿ ಜಂಜಾಡಿ ಮಾತನಾಡುತ್ತಾರೋ ಅಂತವರಿಗೆ ಪ್ರವಾದ ಕೊಡ್ತಾನೆ. ಆದ್ದರಿಂದ ಚಂದ್ರನೆಂಬ ಕಾವು ತಾನು ಅಂದು ದೊಡ್ಡ ಓದುವನು, ಅಂದು ದೊಡ್ಡ ಓದುವನು, ಅಂದು ದೊಡ್ಡ ಓದುವನು, ಇಂದು ಸಂದ ರೂಪ ತಾನು ರಾಯ ಕೇಳಂದ, ರಾಯ ಕೇಳಂದ. ಉದ್ಭವಕ್ಕೆ ಬಂದಿದ್ದಾನೆ. ಅದು ಅಲ್ಲದೆ ಸೂರ್ಯದೇವ ಮಲಗಿದ ನಂತರ ಕತ್ತಲಲ್ಲಿ ಬೆಳಕನ್ನ ಚೆಲ್ಲುತ್ತಿದ್ದಾನೆ. ಆದ್ದರಿಂದ ಮಹಾರಾಜ, ಈ ಎರಡನೇ ಮಹಾರಾಜ ಬ್ರಾಹ್ಮಣೋತ್ತಮರೇ, ಎರಡನೇ ಗ್ರಹವಾದಂತ ಚಂದ್ರದೇವ ಭೂಮಿಗೆ ಹಾಲಿನಂತ ಬೆಳಕನ್ನು ನೀಡುತ್ತಾನೆ. ಆದರೆ ಸ್ವಾಮಿ, ಎರಡನೇ ಗ್ರಹವಾದಂತ ಚಂದ್ರದೇವನಿಗೂ ಕೂಡ ಈ ವೀರ ಕೇಸರಿಯ ಪ್ರಣಾಮಗಳು. ಮುಂದಿನ
ಮಂಗಳನು 6 ಅರಿಯದಯ್ಯ ಈತನ ಮಹಿಮೆಗಳನ್ನ ಕೂಡ ಯಾವಾಗಲೂ ಕೂಡ ಈನ ಜಾತಿಯವನಾದರೂ ಕೂಡ ಈತನನ್ನ ಯಾರು ಭಕ್ತಿ ಭಾವದಿಂದ ಪೂಜಿಸಿ ಭಜಿಸ್ತಾರೋ ಅಂತವರಿಗೆ ಒಳಿತನ್ನ ಮಾಡ್ತಾನೆ. ಅಷ್ಟೇ ಅಲ್ಲ, ಅಂಗಾಧಿಪತಿ ಕೂಡ ಹೌದು. ಹಾಗಾದ್ದರಿಂದ ಕ್ಷತ್ರಿಯನಾದಂತಹ ನೀವು ಈ ಅಂಗಾಧಿಪತಿಯನ್ನ ಪೂಜಿಸಿದೆ ಭಜಿಸಿದೆ ಅಂತಾದ್ರೆ ಅಂಗಾಂಗಕ್ಕೆ ಬಲಬಂದಿ ಎಂಬ ಅರ್ಥವು ಕೂಡ ಬರ್ತದೆ. ಹಾಗಾಗಿ ಈ 3ನೇ ಗ್ರಹವಾದ ಮಂಗಳ ದೇವರನ್ನು ಕೂಡ ತುಂಬು ನವರಾತ್ರಿಯ ದಿನದಂದು ಮಂಗಳಾರತಿಯನ್ನು ಮಾಡಿಸುವ ಮುಖ್ಯವಾಗಿ ನೀವು ನಮಸ್ಕರಿಸಬಹುದಾದ ನಿನಗಿದವುಗಳ ನೀನು ಎಂತ ಹೇಳ್ತೀಯ ಬರೀ ಆ ಥರ ಎಂತ ಹೇಳ್ಬೇಕು ಹೇಳು. ಅದು ಸುಮ್ಮನೆ ತಮಾಷೆಗಳಿವೆ. ಎಂಬುವ ಗ್ರಾಮ ಬಲವಂತ ಅಂಗದಿಂದಲೇ ಭಾಗ್ಯ ಕೊಡುವ ಎಂಬುವ ಗ್ರಾಮ ಬಲವಂತ ಅಂಗದಿಂದಲೇ ಭಾಗ್ಯ ಕೊಡುವ ಸುದ್ದಿಯೊಳು ಪ್ರೋತ್ಸಾಹ ಕೊಡಲು ಕಾಯ ಕೇಳೆಂದ ನನಗೆ ಮಗನಾಗಿದ್ದಾನೆ. ನಮ್ಮ ಗ್ರಹಗಳಿಗೆ ಶ್ರೇಷ್ಠನಾಗಿದ್ದಾನೆ. ಯಾರು ಈತನನ್ನು ಭಕ್ತಿ ಭಾವದಿಂದ ಪುಷ್ಪಕಮಲ ಬಿಟ್ಟು ಪೂಜಿಸುತ್ತಾರೋ ಅಂತವರಿಗೆ ಒಲಿದು ವರವನ್ನು ಕೊಡ್ತಾನೆ. ಯಾರು ಈತನನ್ನು ನಿಂದಿಸಿ ಮಾತನಾಡುತ್ತಾರೋ ಅವರಿಗೆ ಕೊಡಬಾರದ ಕಷ್ಟವನ್ನು ಕೊಡ್ತಾನೆ. ಆದ್ದರಿಂದ ರಾಜೇಂದ್ರ ಈ ಬುಧ ದೇವನ ಶ್ರೇಷ್ಠ ಅಂತ ಹೇಳಿದ್ದೇವೆ. ಬ್ರಾಹ್ಮಣೋತ್ತಮರೇ, ಬುಧದೇವ ಇದರ ವಿಚಾರವನ್ನು ಸವಿಸ್ತಾರವಾಗಿ ತಿಳಿಸಿದ್ದೀರಾ. ಹಾಗಲಿ ಸ್ವಾಮಿ, ಈ ತುಂಬು ನವರಾತ್ರಿಯ ದಿನದಂದು ಆ ಬುಧದೇವನಿಗೆ ಕೂಡ ಅಡಿಯಲ್ಲಿ ಸರಿಯಾಗಿ ಹೇಳಿ ಮುಂದಿನ ರಾಜೇಂದ್ರ ಪುಣ್ಯವಾಗಿರ್ತಕ್ಕಂತಹ ಗುರುದೇವ ಆತನ ವಿಚಾರವನ್ನು ಹೇಳ್ತೇವೆ. ಗುರು ಶ್ರೇಷ್ಠನೋ ಗುರು ಬಲವಂತ, ಗುರು ಶ್ರೇಷ್ಠನೋ ಗುರು ಬಲವಂತ, ಗುರುವಿಗಿಂತ ದಿಕ್ಕಾರು ಯಾರಿಲ್ಲ ಜಗದಿ, ಯಾರಿಲ್ಲೋ ಜಗದಿ. ಖಂಡಿತವಾಗಿ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದಂತಹ ಇವರು ಬೃಹಸ್ಪತಿಗಳು. ಅಷ್ಟೇ ಅಲ್ಲ, ದೇವತೆಗಳಿಗೆ ಗುರುವಾಗಿದ್ದಾರೆ. ಹಿಂದೆ ಹಿಂದೆ ಗುರು ಇರಬೇಕಂತೆ. ಹಿಂದೆ ಗುರು ಮುಂದೆ ಯಾವುದೇ ರೀತಿಯಾದ ಗುರು ಕೂಡ ಮುಟ್ಲಿಕ್ಕೆ ಸಾಧ್ಯ ಆಗ್ತದಂತೆ. ಮತ್ತೊಂದು ವಿಚಾರ, ಗುರು ಇಲ್ಲದೆ